ಟೀಂ ಇಂಡಿಯಾ ಕೋಚ್ ಪಟ್ಟವೇರಿರೋ ಗೌತಮ್ ಗಂಭೀರ್ ಭಾರತೀಯ ಕ್ರಿಕೆಟ್ ಕಂಡ ಶ್ರೇಷ್ಠ ಬ್ಯಾಟ್ಸ್ಮನ್ ಕೂಡ ಹೌದು. ಟೀಂ ಇಂಡಿಯಾ ಪರ ಇರ್ಲಿ ಅಥವಾ ಐಪಿಎಲ್ ಇರ್ಲಿ, ಎಂಥದ್ದೇ ಸನ್ನಿವೇಶವಿರ್ಲಿ, ಕೆಚ್ಚೆದೆಯ ಹೋರಾಟ ನಡೆಸ್ತಾ ಇದ್ದ ಪಂಟರ್ ಸಂಕಷ್ಟ ಬಂದಾಗ ಬೆನ್ನು ತೋರಿಸೋ ಜಾಯಮಾನ ಗೌತಿಯದ್ದಲ್ಲ. ಸ್ವಾರ್ಥ ಅನ್ನೋದೇ ಇಲ್ಲ, ನಿಸ್ವಾರ್ಥ ಆಟ, ತಂಡ ಗೆಲ್ಲಬೇಕು ಅನ್ನೋದೊಂದೇ ಧ್ಯೇಯ. ಹೀಗಾಗಿಯೇ ವಿಶ್ವ ಕ್ರಿಕೆಟ್ನಲ್ಲಿ ಟ್ರೂ ಫೈಟರ್ ಎಂಬ ಪಟ್ಟವನ್ನ ಗಂಭೀರ್ ಸಂಪಾದಿಸಿದ್ದಾರೆ. ಇಂಥ ಗಂಭೀರ್ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಹಿಂದೊಮ್ಮೆ ಕನ್ನಡಿಗನನ್ನ ಮುಂದೆ ಬಿಟ್ಟು ಹಿಂದೆ ಅಡಗಿದ್ರು. ಅದು 2014ರ ಐಪಿಎಲ್ ಟೂರ್ನಿ. ಆ ಐಪಿಎಲ್ನಲ್ಲಿ ಕೆಕೆಆರ್ ನಾಯಕನಾಗಿದ್ದ ಗೌತಮ್ ಗಂಭೀರ್ ಆರಂಭಿಕ 3 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ರು. ಈ ವೈಫಲ್ಯದ ಪರಿಣಾಮ ತೀವ್ರ ಟೀಕೆಗೆ ಗುರಿಯಾಗಿದ್ರು. ಸತತ ಟೀಕೆಗಳನ್ನ ಎದುರಿಸಿದ ಗಂಭೀರ್ ಮುಂದಿನ ಪಂದ್ಯದಲ್ಲಿ ಮನೀಶ್ ಪಾಂಡೆಯನ್ನ ಆರಂಭಿಕನಾಗಿ ಇಳಿಸಿ 3ನೇ ಕ್ರಮಾಂಕದಲ್ಲಿ ಆಡಿದ್ರು. ಆಗಲೂ ಗಂಭೀರ್ ಗಳಿಸಿದ್ದು ಕೇವಲ 1 ರನ್ ಮಾತ್ರ. ಅದು ನನ್ನ ಕರಿಯರ್ನಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು ಎಂದು ಗಂಭೀರ್ ಈಗ ಹೇಳ್ಕೊಂಡಿದ್ದಾರೆ. ಅಂದು ನನ್ನ ಸ್ಥಾನವನ್ನ ಸೇಫ್ ಮಾಡಿಕೊಳ್ಳಲು ಮನೀಶ್ ಪಾಂಡೆಯನ್ನ ನಾನು ಬ್ಯಾಟಿಂಗ್ಗೆ ಕಳಿಸಿದೆ. ನಾಯಕನಾಗಿ ಯುದ್ಧದಲ್ಲಿ ಎಂದಿಗೂ ನಾನು ಮುಂದೆ ನಿಲ್ಬೇಕು. ಆದರೆ ಮನೀಶ್ ಪಾಂಡೆಯನ್ನ ಮುಂದೆ ಬಿಟ್ಟು ಹಿಂದೆ ಉಳಿದಿದ್ದು ನಾಯಕನಾಗಿ ನಾನು ಮಾಡಿದ ದೊಡ್ಡ ತಪ್ಪು ಎಂದು ಇದೀಗ ಗಂಭೀರ್ ಹೇಳ್ಕೊಂಡಿದ್ದಾರೆ.